ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಇವತ್ತು ಏನಪ್ಪ ಅಂದರೆ ಇಡೀ ದೇಶದ ಸಂಪತ್ತ ಕೆಲವು ಜನರ ಕೈಲಿ ಹೋಗಿ ಕೊಳ್ಳಿಕ್ಕತ್ತದ. ಯಾಕೆಂದರೆ ಬಡವರು ಬಂದಿದ್ದರು, ಉಂಡಂಥವ್ರು ಬಂದಿದ್ದರು, ಜ್ಞಾನಿಗಳು ಬಂದಿದ್ದರು, ತಿಳುವಳಿಕರು ಬಂದಿದ್ದರು, ಈ ಸಮಾಜ ಬಗ್ಗೆ ಕಳಕಳಿದ್ದಂಥವ್ರು ಬಂದಿದ್ದರು, ಈ ಅಭ್ಯಾಸಕರು ಬಂದಿದ್ದರು ಅಂತಂದ್ರೆ ಮಾತು ಬದಲಾಗ್ತಿತ್ತು. ಯಾಕೆ ಅವ್ರು ಬಡತನವನ್ನು ಅನುಭವಿಸಿದರು. ಬರೀ ಜುಣಕ ರೊಟ್ಟಿ ತಿನ್ನುವುದು ಎಂದ್ರೆ ತಿಂದ್ರೆ ಅಲ್ಲ, ದಿನನಿತ್ಯ ಜುಣಕ ರೊಟ್ಟಿ ಅಥವಾ ಖಾರ ಎಣ್ಣೆ ರೊಟ್ಟಿ ತಿನ್ನುವಂಥ ಜನ ಸಾಕಷ್ಟು ಇದ್ದಾರೆ ಇಲ್ಲೇ. ಅವ್ರು ಪರವಾದಂಥ ಯಾರಿದ್ದಾರೆ ಇಲ್ಲೇ? 43 ಮಂದಿಗಳು ಎಷ್ಟು ಜನ ಇದ್ದಾರಪ್ಪ? ಎಲ್ಲರೂ ಕೋಟ್ಯಾಧೀಶರಂಥವ್ರಿಗೆ ಬಡತನದೂ ಗೊತ್ತಾಗಲಿಕ್ಕೆ ಸಾಧ್ಯ ಅದನ್ನು ಅನ್ನಿಸಿದ ಅಷ್ಟ ಪ್ರಶ್ನಾರ್ಹ. ಮೊದಲು ಇದ್ದರೂ ಸಹಿತ ಪ್ರಮಾಣ ಎಷ್ಟೈತೆ ಅವ್ರದ್ದು. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಏನಾಗಲಿಕ್ಕೆ ಹತ್ತದಪ್ಪ ಒಂದು ನಿಧಾನಕ್ಕೆ, ಇದು ಇದ್ದವರ ಪ್ರಜಾಪ್ರಭುತ್ವ, ಇಲ್ದವ್ರದ್ದಲ್ಲ. ಇಲ್ದವ್ರು ಸುಮ್ಮನೆ ಓಟ್ ಹಾಕೋದು, ಸ್ವಲ್ಪ ಏನೋ ಗ್ಯಾರಂಟಿಗಳು ಕೊಡ್ತಾರೆ, ತೊಗೊಳ್ಳೋದು, ತಿಂಗಳಿಗೆ ಒಂದು 5-10 ಕಿಲೋ ಅಕ್ಕಿ ಕೊಡ್ತಾರೆ. ಈಗ ಮೊನ್ನೆ ನಮ್ಮ ಮೋದಿ ಅವರು 5 ಕಿಲೋ ಕೊಡ್ತಾನೆ ಅಂದಿದ್ರು. ಈಗ ನಮ್ಮ ಇವರು ಖರ್ಗೆ ಅವ್ರು ಹೇಳಿದರು ನಾವು 10 ಕಿಲೋ ಕೊಡ್ತೀವಿ ಅಕ್ಕಿ ಅಂತ ಹೇಳಿಬಿಟ್ರು. ಗ್ಯಾರಂಟಿ ಅಂತ ಈಗ ಕಾಂಗ್ರೆಸ್ಸಿಗರು ಹೇಳಿದ್ದಾರೆ, 25 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನಾವು ಇಷ್ಟಕ್ಕೆ ಯೋಗ್ಯರಂತ ನಾವು ಆಡಳಿತ ಮಾಡೋದಕ್ಕಲ್ಲ. ಈ ದೇಶದ ಪ್ರಗತಿ ನಮ್ದು ಏನೂ ಇಲ್ಲ. ಕೇವಲ ಅವ್ರು ಅಷ್ಟು ಕೊಡ್ತಾರೆ. ಮನುಷ್ಯನೇನು ಕೆಲಸ ಮಾಡೋದು, ಎಲ್ಲರೂ ದುಡಿದು ಹೊಲದಲ್ಲೋ ಮತ್ತೆಲ್ಲೋ ಅಲ್ಲೂ ಇಲ್ಲ, ದೊಡ್ಡ ನೌಕರಿನೂ ಇರೋದಿಲ್ಲ. ಆ ಬಂದ ಹಣದಲ್ಲಿ ಆರಾಮ್ ಜೀವಿಸ್ಕೊಂಡು ಒಂದು ನಿಮಿಷ ಅಂತ ಹೊರಟು ಹೋಗಿಬಿಡೋದು. ಮತ್ತು ಇಂಥ ಮಕ್ಕಳಿಗೆ ಕಲಿಯೋ ಅವಕಾಶಗಳು ಇವತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಪ್ರೈವೇಟೈಸೇಷನ್. ಒಳ್ಳೆಯ ಶಿಕ್ಷಣ ಪ್ರೈವೇಟ್ ಹುಡುಗರು ಸಿಗ್ತಾ ಹೋಗ್ತದೆ. ಈಗ ಆ ಮಕ್ಕಳು ಇವತ್ತು MBBS BE ಮತ್ತೇನೋ ವಿಜ್ಞಾನಿಗಳು ಮತ್ತು ವಿಜ್ಞಾನಿಗಳು ಭಾಳ ಆಗ್ತಾಯಿಲ್ಲ ರೀ. ತೆಗೆದು ನೋಡಿದ್ರೆ ನಮ್ಮ ಈ ಒಂದು ಇತ್ತೀಚಿನ ಹಿಸ್ಟ್ರಿ ನೋಡ್ತಾ ಇದ್ರೆ, ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಒಂದು ವಿಜ್ಞಾನಿ ಆಗುವಂಥ ಜನ ಅನೇಕ ಈ ದೇಶ ಬಿಟ್ಟು ಹೋಗಿದ್ದಾರೆ, ಬೇರೆ ದೇಶಕ್ಕೆ ಹೋಗಿಬಿಟ್ಟಿದ್ದಾರೆ. NRI ಆಗಿ ಅಮೇರಿಕಾದಲ್ಲೋ, ಯುರೋಪ್ ಖಂಡದಲ್ಲೋ, ಅದ್ರ UK ಯಲ್ಲೋ, ಆಸ್ಟ್ರೇಲಿಯಾದಲ್ಲೋ ನಮ್ಮ ಜನ ಹೋಗಿ ದುಡಿತಾ ಇದ್ದಾರಲ್ಲೇ. ವೆಲ್ ಟ್ಯಾಲೆಂಟೆಡ್, ಬ್ರೈನ್ ಡ್ರೈನ್ ಅಂತೇಳಿ ನಿಮಗೆ ಗೊತ್ತದ. ಇಲ್ಲಿ ಅವಕಾಶ ಇಲ್ಲ ಅಂದಾಗ ಪಾಪ ಹೋಗ್ತಾ ಇದ್ದಾರೆ. ಬಂದ ಕೆಲವೊಂದು ಏನೋ ಸಾಲ ಮಾಡಿ ಕಲ್ತಂಥವ್ರ ಪರಿಸ್ಥಿತಿ ಇದು. ನಮ್ಮ ದೇಶದಲ್ಲಿ ಪರಿಸ್ಥಿತಿ ಇಲ್ಲ. ಅನೇಕ ಜರ್ಮನಿಗೂ ಮತ್ತೆ ಹೋಗಿಬಿಡ್ತಾರೆ ರೀ. ಅಲ್ಲಿ ಉದ್ಯೋಗ ಚಲೋದ, ನಮ್ಮ ಪಗಾರ ಚಲೋ ಬಿಡ್ತದೆ ಅಂತೇಳಿ ಸ್ವಂತ ಕಂಪ್ನಿ ಹಾಕೋರಂತ. ಇಲ್ಲಿ ಏನು ಎಂಥವ್ರು ಕಂಪ್ನಿ ಹಾಕೋತಾರಪ್ಪ ಅಂತಂದ್ರೆ, ಟೊಪ್ಪಿಗೆ ಹಾಕೋಂಥವ್ರು ಕಂಪ್ನಿಗಳು ಯಾರು ಮಾಡ್ತಾರಪ್ಪ ಅಂದ್ರೆ ಟೊಪ್ಪಿಗೆ ಹಾಕೋಂಥವ್ರು ಭಾಳ ಅದಾರ ಇಲ್ಲಿ. ನೋಡಿರಿ, ಅದಾನಿ ಅವರು ಒಂದು ವಾರದೊಳಗೆ 11 ಲಕ್ಷ ಕೋಟಿ ರೂಪಾಯಿ ಅಪರಾಧ ಆಗಿಬಿಡ್ತಾವ್ರು. ಅಂಥ ಕಂಪ್ನಿಗಳು ಇಲ್ಲೆಲ್ಲ ಶೆಲ್ಗಳದ್ದು ಬರ್ತಾ ಇದ್ದಾವಲ್ಲ, ಬೋಗಸನೇ ಎಲ್ಲ ಕಂಪ್ನಿಗಳು. ಅವ್ರು ಕೇಳಿದ್ರೆ ಎಲ್ಲಿ ಸಿಗೋದು ನಿಮ್ಮ ಕಂಪ್ನಿಗಳು? ಅದು ಮಾಡೋರು ಯಾರಪ್ಪ ಅಂದ್ರೆ ಇಲ್ಲೇ ಒಂದಿಷ್ಟು ಗ್ಯಾಂಗ್ ಅದ, ಕಂಪ್ನಿಗಳು ಕಟ್ಟುವಂಥದ್ದು, ಕಾರ್ಪೊರೇಟ್ಗಳಿದ್ದಾರೆ. ಅವರು ತಮ್ಮ ಅನುಕೂಲ ಆಗುವಂಥ ಅಂದರೆ ಸರ್ಕಾರನ ಕೈಯಲ್ಲಿ ಇಟ್ಕೊಂಡಂಥ ತಮ್ಮ ಬೇಕಂತ ಕಾನೂನು ಮಾಡ್ಕೊಂಡಂಥ ಜನ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಮತ್ತು ಅವ್ರು ತಮ್ಮ ಕಂಪ್ನಿಗಳಲ್ಲೇ ಏನು ಮಾಡ್ತಾ ಇರ್ತಾರೆ, ಉದ್ಯೋಗ ಏನಪ್ಪ ಅದು ಕೊಡೋದಿಲ್ಲ ಅಂತಲ್ಲ, ಅದು ಹೆಚ್ಚು ದುಡಿಸ್ಕೊಳ್ಳೋದು, ಕಡಿಮೆ ಪಗಾರ ಕೊಡೋದು, ಯಾವುದೇ ಸವಲತ್ತು ಕೊಡುವಾಗಿಲ್ಲ ಅವ್ರಿಗೆ. 1-2 ಈ ದೇಶದ ಸಮಸ್ಯೆಗಳು. ಇವತ್ತಾದ್ರೂ ಹೇಳ್ತಾ ಇದ್ರಲ್ಲ, ಇಡೀ ದೇಶದ ಸಂಪತ್ತು ಕೆಲವೊಂದು 10% ಜನರ ಕೈಯಾಗ ಮ್ಯಾಕ್ಸಿಮಮ್ 60-70% ಸಂಪತ್ತು ಅವ್ರ ಕಡೆ ಹೋಗಿಬಿಟ್ಟದೆ. ಇವತ್ತು ಉಳಿದ ಸಂಪತ್ತು ನಾವು ಇಡೀ 90% ಜನ ಒದ್ದಾಡ್ತಾ ಇದ್ದೀವಿ. ಇದಕ್ಕೆ ಸಾಕ್ಷಿ ಇಲ್ಲಿದ ಕೊಡ್ತಾ ಇದ್ದಾರೆ ನಮ್ಮ ADR ಅವರು. ನೋಡಿದ್ರೆ 6ನೇ ಹಂತದಲ್ಲಿ 57 ಮಂದಿ ಇದ್ದಾರೆ, 50 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 338 ಮಂದಿ ಕೋಟ್ಯಾಧೀಶರಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇವ್ರು ಸರಾಸರಿ ಆದಾಯ ಎಷ್ಟೈತೆ ಅಂದ್ರೆ 6.22 ಕೋಟಿ ಅದ ಇವ್ರದ್ದೆಲ್ಲ. 338 ಮಂದಿ. ಇದ್ರೊಳಗೆ ಏನಪ್ಪ ಅಂತಂದ್ರೆ ಪಕ್ಷದ ನೆಲೆಗಟ್ಟಿನಲ್ಲಿ BJPಯಿಂದ 42 ಜನ ಕೋಟ್ಯಾಧೀಶರು ನಿಂತಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಂದ 20 ಜನ ನಿಂತಿದ್ದಾರೆ ಕೋಟ್ಯಾಧೀಶರು. ಮುಂದೆ SP ಯಿಂದ 11 ಜನ, SP ಅಂದರೆ ಸಮಾಜವಾದಿ ಪಕ್ಷ, ಅದರಿಂದ 11 ಜನ ನಿಂತಿದ್ದಾರೆ. ಮುಂದೆ BJD, ಇದು ಒಡಿಶಾದ್ದು, ಅಲ್ಲೇ 6 ಜನ ಕೋಟ್ಯಾಧೀಶರಿದ್ದಾರೆ ಆ ಪಾರ್ಟಿಯಲ್ಲೇ, ನಮ್ಮ ನವೀನ್ ಪಟ್ನಾಯಕ್ ಇರೋದು. ಮುಂದೆ ಆಮ್ ಆದ್ಮೇಲೂ ಕೋಟ್ಯಾಧೀಶರಿದ್ದಾರೆ, ಕೋಟ್ಯಾಧೀಶರು ಎಲ್ಲ ಕಡೆ. ಮತ್ತು ಎಲ್ಲಿ ಬಡವರು ಒಳಗೆ ಹೋಗೋಕ್ಕೆ ಸಾಧ್ಯದ? ಅವ್ರ ಬದುಕನ್ನು ಅವ್ರ ಹೊಟ್ಟೆ